ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ ಹಸ್ಬೆಂಡ್. ಅಯ್ಯೋ ದೀಪ ಅವರೇ, ನನ್ನ ಮಾತು ಕೇಳಿ. ಪುಟ್ ಮೇಡಮ್ಗೆ ಅವ್ರ ಅಮ್ಮನ ಜಾಗದಲ್ಲಿ ಬೇರೆ ಯಾರನ್ನೂ ನೋಡೋದಕ್ಕೆ ಇಷ್ಟ ಇಲ್ಲ. ದುರ್ಗಾ, ಹಿತಾಗೆ ತಾಯಿ ಪ್ರೀತಿ ಸಿಗ್ಬೇಕು ಅನ್ನೋ ಆಸೆ ನಿನ್ಗಿದ್ಯಾ? ನೀವು ಹಿತಾಗೆ ಒಳ್ಳೆ ತಾಯಿ ಆಗ್ತೀರ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಆ ಕಾನ್ಫಿಡೆನ್ಸ್ ನಿಮಗಿದೆಯಾ? ಮತ್ತೆ ನಾವು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಇರು ಅಣ್ಣ. ಯಾಕೆ? ಇರಿ ಹಸ್ಬೆಂಡ್. ಅಣ್ಣ, ಇವತ್ತು ಆಕಾಶ ಭೂಮಿ ಒಂದಾದ್ರೂ ಪರವಾಗಿಲ್ಲ, ನೀವು ರೂಮಿಂದ ಆಚೆ ಬರಬಾರ್ದು. ಯಾಕೆ? ಅದೆಲ್ಲ ನಿಮ್ಗೆ ಯಾಕೆ? ಏನಂದ್ರೆ? ಏನಿಲ್ಲ, ನಮ್ಮನೆ ದೀಪ ಅಣ್ಣಯ್ಯ ಸ್ವಲ್ಪ ಅವ್ರು ನಿಲ್ಲ ಕೂಡ ಹಾಕೊಳಪ್ಪ. ಬನ್ನಿ ಹಸ್ಬೆಂಡ್. ದೀಪ ಅವರೇ, ದೀಪ ಅವ್ರೆ, ಎಲ್ಲ ಬೇಗ ಬೇಗ ಪ್ಯಾಕ್ ಆಗ್ಬೇಕು. ಹಿತ, ದುರ್ಗಾ ಸೀರೆ ಏನಾದ್ರೂ ಇಲ್ಲಿದ್ಯಾ? ಇಲ್ಲ. ಅವ್ರ ಬ್ಯಾಗ್ ನಿನ್ ಕಬೋರ್ಡ್ ಅಲ್ಲಿ ಇರ್ಬೇಕಲ್ವಾ? ದುರ್ಗನ್ ಬ್ಯಾಗ್ ನಿಮ್ಗೆ ಯಾಕೆ ಬೇಕು? ಯಾಕೆಂದ್ರೆ ಅವ್ರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಕ್ಕೆ. ಯಾಕೆ? ಯಾಕಂದ್ರೆ ದುರ್ಗಾ ಮನೆ ಬಿಟ್ಟು ಹೋಗ್ತಿದ್ದಾಳಲ್ವಾ, ಅದಕ್ಕೆ. ಇಲ್ಲ, ನೀವ್ ಹೇಳ್ತಾ ಇರೋದು ಸುಳ್ಳು. ದುರ್ಗಾ ಎಲ್ಲೂ ಹೋಗಲ್ಲ. ಇಲ್ಲ ಪುಟ್ಟ, ನಿಜವಾಗ್ಲು ನೀನ್ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಲ್ವಾ, ಅದಕ್ಕೆ ದುರ್ಗಾ ಅವರು ಈ ಮನೆಯಿಂದ ಹೋಗ್ತಾ ಇದ್ದಾರೆ. ದುರ್ಗಾ ಹೋಗ್ಬಾರ್ದು. ಯಾಕೆ? ಕಂದಮ್ಮ, ಯಾಕೆ ದುರ್ಗಾ ಹೋಗ್ಬಾರ್ದು ಹೇಳು? ಯಾಕಂದ್ರೆ ನಂಗೆ ದುರ್ಗಾ ಕಂಡ್ರೆ ತುಂಬಾ ಇಷ್ಟ. ಅವಳಿ ಮನೆಯಿಂದ ಹೋಗ್ಬಾರ್ದು. ಅವಳು ಇಲ್ಲಿಂದ ಹೋದ್ರೆ ನಂಗೆ ಊಟ ಮಾಡಿಸೋರು ಯಾರು? ನನಗೆ ಕತೆ ಹೇಳೋದು ಯಾರು? ಲಾಲಿ ಹಾಡು ಹೇಳಿ ಮಲಗಿಸೋರು ಯಾರು? ನನ್ನ ಜೊತೆ ಆಟ ಆಡೋರು ಯಾರು? ಹೋಮ್ವರ್ಕ್ ಮಾಡಿಸೋದು ಯಾರು? ದುರ್ಗಾಗ್ ಮುಂಚೆ ಇದೆಲ್ಲ ಯಾರು ಮಾಡಿಸ್ತಿದ್ರು? ಅಮ್ಮ. ಬೋಸು ಬೋಸು, ದಯವಿಟ್ಟು ಬೋಸು. ಪುಟ್ ಮೇಡಮ್ ಅಲ್ಲಿ ಅಳ್ತಿದ್ದಾಳೆ. ಏನಾಯ್ತು ಏನು? ನಾನು ಹೋಗ್ಬೇಕು. ಕೈ ಬಿಟ್ಬಿಡಿ ಬೋಸು. ದುರ್ಗಾ ಬೇಕು. ಕಂದಮ್ಮ, ದುರ್ಗಾ ಇಲ್ಲೇ ಇರ್ಬೇಕಾ? ಹೌದು, ಅವಳು ಇಲ್ಲೇ ಇರ್ಬೇಕು, ನನ್ನ ಜೊತೆನೇ ಇರ್ಬೇಕು.
ಹಾಗಂದ್ರೆ ದುರ್ಗಾ ಶರತಣ್ಣನ ಮದ್ವೆ ಆಗ್ಬೇಕು, ಓಕೆನಾ? ದುರ್ಗಾ, ತುಂಬಾ ಯೋಚನೆ ಮಾಡಬೇಡ. ಇದನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ನಿನ್ನ ಅಮ್ಮನ ತರ ಯಾರು ನೋಡ್ಕೋತಾರೆ ಅಂತ ಕೇಳಿದಾಗ ಥಟ್ಟಂತ ನಿನ್ ಹೆಸರು ಹೇಳಲು ಗೊತ್ತಾ? ನಂಗೇನ್ ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ ದೀಪ. ಈ ಮರು ಮದ್ವೆಯಲ್ಲಿ ನನಗೊಂದು ಸ್ವಲ್ಪನೂ ನಂಬಿಕೆ ಇಲ್ಲ. ಏನೋ ಈ ಮನೆಯವ್ರ ಒತ್ತಾಯಕ್ಕೆ, ಬಾಸ್ಗೆ ಅಪಾಯ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಷ್ಟೇನೆ. ಪುಟ್ ಮೇಡಮ್ ಮನ್ಸಿಗೆ ನೋವು ಮಾಡಿ ಈ ಕೆಲಸ ಮಾಡಬೇಕಲ್ಲ ಅಂತ ಏನೋ ಒಂದು ಪಾಪ ಪ್ರಜ್ಞೆ ಕಾಡ್ತಿತ್ತು. ಆದರೆ ನಿನ್ನ ಮಾತು ಕೇಳಿ ಏನೋ ಒಂದು ಸಮಾಧಾನ ಸಿಕ್ಕಿದೆ. ಚಿಂತೆ ಮಾಡಬೇಡ, ಆ ದೇವ್ರಿದ್ದಾನೆ, ಕಾಯ್ತಾನೆ. ಅವ್ನು ಕಾಯೋದಾದ್ರೆ ನಮ್ಮ ಜೀವನ ಯಾಕೆ ಈ ಥರ ಇರ್ತಾ ಇತ್ತು? ದೇವ್ರಿದ್ದಾನೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಲ್ಲ, ಅದೇ ದೊಡ್ಡ ಭ್ರಮೆ. ಇಲ್ಲಿ ನೋಡು ದುರ್ಗಾ, ಆ ದೇವ್ರು ಇಲ್ಲ ಅಂದಿದ್ರೆ ಒಂದೊಂದು ಹಣ್ಣಿಗೂ ಒಂದೊಂದು ಆಕಾರ ರುಚಿ ಯಾರು ಕೊಡ್ತಿದ್ರು? ನೋಡು, ಈ ಕಿತ್ಲೆ ಒಳಗೆ ಇಷ್ಟು ಒಪ್ಪವಾಗಿ ಯಾರು ಜೋಡಿಸಿರ್ತಾರೆ? ನಿನ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ದೇವ್ರ ಅಸ್ತಿತ್ವನೇ ಸುಳ್ಳು ಅಂತ ಹೇಳೋದು ತಪ್ಪು. ಅವನು ಒಳ್ಳೆಯವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ದುರ್ಗಾ, ದೀಪ, ನೀವಿಬ್ರು ಹುಷಾರಾಗಿರ್ಬೇಕು. ಆ ಮಾಯ ಮತ್ತೆ ಸೌಂದರ್ಯ ನಿಮ್ಮಿಬ್ರು ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಏನೋ ನಿನ್ನ ನಂಬಿಕೆ ನಿನ್ಗೆ, ನನ್ನ ನಂಬಿಕೆ ನನಗೆ. ನಿಜ ಹೇಳಬೇಕು ಅಂದರೆ ಆ ದೇವ್ರಿದ್ದಾನೆ ಅಂತ ನೀನು ಹೇಳ್ತಿದ್ಯಲ್ಲ, ಅವನು ಇದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ನನ್ನ ಪಾಲಿಗೆ ನೀನು ಚಿರೋರೆ ದೇವ್ರ ಥರ ಬಂದು ಬಾಸ್ನ ಕಾಪಾಡಿದ್ದೀರ. ಅದು ಅಲ್ಲದೆ ಪುಟ್ ಮೇಡಮ್ ಮನ್ಸನ್ನ ಬದಲಾಯಿಸಿದ್ದೀರ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ದುರ್ಗಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಹಿತ್ತಾಗೆ ತಾಯಿ ಪ್ರೀತಿ ಸಿಗ್ತಿದೆ ಅಂತ ನನ್ಗಂತೂ ಸಮಾಧಾನ ಆಗ್ತಿದೆ. ನನ್ನ ಹಸ್ಬೆಂಡು ಅವ್ರ ಅಮ್ಮನ ನೆನೆಸ್ಕೊಂಡು ಅಮ್ಮನಿಗೋಸ್ಕರ ಹಂಬಲಿಸೋದನ್ನ ನಾನು ನೋಡಿದ್ದೀನಿ. ಆ ನೋವನ್ನ ಹಿತ ಅನ್ಭವಿಸೋದು ಬೇಡ.